ನೀವು ದವಾಖಾನಿಗೆ ಹೋಗ್ತೀರಿ, ಡಾಕ್ಟರ್ ಕೂಡ ಮಾತಾಡ್ತೀರಿ. ತಲೆನೋವು ಬಂದ್ರೆ ತಲೆನೋವು ಅಂತ ಹೇಳ್ತೀರಿ, ಗಂಟು ನೋಸಾಕತ್ತೈತಿ ಅಂದ್ರೆ ಗಂಟು ನೋವಾಕತ್ತೈತಿ ಅಂತ ಹೇಳ್ತೀರಿ. ಇವು ಪ್ರಾಣಿಗಳು ಅಡ್ಡಾಡ್ತಾವಲ್ಲ, ಅವಕ್ಕೆ ಆರಾಮ ತಪ್ಪಿತು ಅಂದ್ರೆ ಅವು ಯಾರ ಮುಂದೆ ಹೇಳ್ಕೋಬೇಕು ಎಂದರೆ ಯೋಚನೆ ಮಾಡಿರನ್? ಅವಕ್ಕೂ ಜೀವ ಇರ್ತೈತಿಲ್ಲ, ಅದಕ್ಕೂ ಹೃದಯ ಇರ್ತದ, ಅದಕ್ಕೂ ಪ್ರೀತಿ ಇರ್ತದ. ಪ್ರಾಣಿ ಅಂತ ಬಂತು ಅಂದ್ರೆ ನನಗೆ ಒಂದು ಕತೆ ನೆನಪಾಯ್ತು. ಒಬ್ಬ ಭಾಳ ದೊಡ್ಡ ಶ್ರೀಮಂತ 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆಯನ್ನು ಕಟ್ಟಿದ್ದ. ಭಾಳ ದೊಡ್ಡ ಮನೆಯನ್ನು ಕಟ್ಟಿದ್ದವ. ಎಂತಹ ದೊಡ್ಡ ಮನೆಯನ್ನು ಕಟ್ಟಿದ್ದ, 10 ವರ್ಷದಿಂದ ಆ ಮನೆಯೊಳಗೊಬ್ಬ ಆಳಿದ್ದ. 10 ವರ್ಷದಿಂದ ಮನೆ ಕೆಲಸ ಮಾಡ್ತಿದ್ದ. ನಾವು ಆಳಿದ್ದೊಬ್ಬ 10 ವರ್ಷ ಆಳಿದ್ದ. ಒಂದು ದಿನ ಕಳ್ಳು ಬಂದು ಆ ಆಳಿಗೆ ಕರಗಿ ಹೇಳ್ತಾನ, ನೀವೊಂದು ಸಣ್ಣ ಕೆಲಸ ಮಾಡಿಬಿಟ್ರೆ ಸಾಕು, ನಾನು ನಿನಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಅವ ಅಂದ, ಈ ಮಾಲಕ್ಕನ ಮನ್ಯಾಗ 10 ವರ್ಷ ದುಡ್ಯಾಕತ್ತೀನಿ, ಇಲ್ಲಿ ತನಕ ನನಗೆ 10 ಲಕ್ಷ ರೂಪಾಯಿ ಅಲ್ಲ 10,000 ರೂಪಾಯಿ ಸಹಿತ ಸಿಕ್ಕಿದ್ದಿಲ್ಲ ತಿಂಗಳ. ಬರೀ ಸಣ್ಣ ಕೆಲಸ ಮಾಡಿದ್ರೆ ನೀ ನನಗೆ 10 ಲಕ್ಷ ರೂಪಾಯಿ ಕೊಡ್ತಿ ಅಂದ್ರೆ ಯಾವ ಕೆಲಸ ಹೇಳು, ನಾನು ಮಾಡ್ತೀನಿ ಅಂದವ. ಏನೂ ಮಾಡಬೇಕಾಗಿಲ್ಲ. ದೊಡ್ಡ ಶ್ರೀಮಂತರು 80 ಲಕ್ಷ ರೂಪಾಯಿ ಏನು ಮನೆ ಕಟ್ಟ್ಯಾರಲ್ಲ, ಮನೆ ಹಿಂದೆ ಒಂದು ಸಣ್ಣ ಬಾಕ್ಲದು. ಆ ಬಾಕ್ಲಿಗೆ ಏನು ಚಿಲಕ ಅಂತ ಕರಿತೀವಿ ನಾವು. ಆ ಚಿಲಕ ರಾತ್ರಿ 12ಕ್ಕೆ ನಾ ದರೋಡೆ ಮಾಡಕ್ಕೆ ಬರಬೇಕಾದ್ರೆ ಸೌಂಡ್ ಮಾಡ್ತದ. ಆ ಚಿಲಕ ಇಳಿಸಿ ನೀ ಮನೆಗೆ ಹೋಗಿಬಿಡು, ಇಷ್ಟ ಸಣ್ಣ ಕೆಲಸ ಮಾಡು, 20 ಲಕ್ಷ ರೂಪಾಯಿ ಕೊಡ್ತೀನಿ. ಗಾಬರಿ ಆಯ್ತು ನೀಗೆ. ಬರೇ ಚಿಲಕ ಇಳಿಸಿದ್ರೆ 20 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ನೀ ಏನೋ ಮಾಡು ಮರ, ಮಾಲಕ್ಕನವ್ರು ಹೊತ್ಕೊಂಡು ಹೋಗು, ಈ ಕೆಲಸ ನಾನು ಮಾಡ್ತೀನಿ ಅಂದ. ರಾತ್ರಿ 12 ಆಯಿತು. ಚಿಲಕ ಇಳಿಸಿ 20 ಲಕ್ಷ ರೂಪಾಯಿ ತೊಗೊಂಡು ಹೋಗಿ 10 ವರ್ಷ ದುಡ್ದ ಆಳ ಮನೆಗೆ ಹೋದ. ಕಳ್ಳ ಇನ್ನೇನು 80 ಲಕ್ಷ ರೂಪಾಯಿ ಕಟ್ಟಿದ ಮನೆ ಒಳಗೆ ಸಾಕಷ್ಟು ಬಂಗಾರ ಇತ್ತು. ಅದನ್ನು ಹಿಂಗೆ ಕಳು ಮಾಡಿ ಬರ್ತಿರ್ಬೇಕಾದ್ರೆ ಸಾವುಕಾರ ಒಂದು ನಾಯಿ ಕಟ್ಟಿದ್ದ. ಬಾಕಲು ಮುಂದೆ ಒಂದು ನಾಯಿ ಇತ್ತು. ಕಳ್ಳನನ್ನು ನೋಡೋದಕ್ಕೆ ಗುರ್ರಂತದು. ಅವ ಏನು ಮಾಡಿದ, 10 ವರ್ಷ ದುಡ್ದ ಮನುಷ್ಯನ ಬಾಯಿ ಮುಚ್ಚಿನಿ, ಖರೆ ಈ ನಾಯಿ ಬಾಯಿ ಹೆಂಗೆ ಮುಚ್ಚುದಂತ ಯೋಚನೆ ಮಾಡಕತ್ತವ ಕಳ್ಳ. ಮೊದಲು ಬಿಸ್ಕಿಟ್ ಹೋಗೋದು, ಅದಕ್ಕೆ ಮತ್ತೆ ಗುರ್ರಂತದ್ದು. ಬ್ರೆಡ್ ಹೋಗಿನು ಬಾ, ಮಾಲಕ್ಕಂದು ಸಾವುಕಾರ ನಾಯಿ ಇರಬೇಕು, ಬ್ರೆಡ್ ಹೋಗಿನು ಬಾ ಅಂತ ಬ್ರೆಡ್ ಹೋಗೋದ, ಮತ್ತೆ ಗುರ್ರ ಅಂತದ ಅವನಿಗೆ. ಹೋಲಿದಕ್ಕೆ ಬಂಗಾರ ಇಷ್ಟ ಆಗ್ತದೆ ಏನು ನೋಡುನಂತ ಬಂಗಾರ ಬಿಸ್ಕಿಟ್ ಒಗದ, ಮತ್ತೆ ಗುರ್ರ ಅಂತದು ನಾಯಿ. ನಾಯಿ ಹೇಳ್ತದಂತ ಮನುಷ್ಯನಿಗೆ, ಕಳ್ಳ ನಿನ್ನಂಗೆ ಲಂಚ ತಗೊಂಡು ಕೆಲಸ ಮಾಡಕ್ಕೆ ನನ್ನೇನು ಮನಸ ಮಾಡಿಯನೋ ಮಗನ ಅಂತಂತ ನಾಯಿ. ನಿನ್ನಂಗೆ ಲಂಚ ತಗೊಂಡು ಕೆಲಸ ಮಾಡಕ್ಕೆ ನಾ ಮನಸ್ಸ ಅಲ್ಲ, ದೇವರು ನನಗೆ ನಿಯತ್ತಿನ ನಾಯಿ ಅಂತ ಕೊಟ್ಟಾನ. ನೀ ನನಗೆ 10 ಬಂಗಾರ ಬಿಸ್ಕಿಟ್ ಅಲ್ಲ 1000 ಬಂಗಾರ ಬಿಸ್ಕಿಟ್ ಹೋಗಿದ್ರು ನನ್ನ ಮಾಲಕ್ಕಂದು ಒಂದು ಬಂಗಾರ ಅಲ್ಲ, ಬರೀ ಅವನು ಬೂಟ್ ಸಹಿತ ಒಯ್ಯಾಕೆ ನಿನಗೆ ಬಿಡೋದಿಲ್ಲ ನಾನು, ಅವ ನನಗೆ ಸಾಕ್ಯಾನಂತ ನಾಯಿ ಮಾತನ್ನು ಹೇಳ್ತದಂದ್ರೆ ನಾಯಿ ಚಲೋ ಮನುಷ್ಯ ಚಲೋ? ಈ ಜಗತ್ತಿನೊಳಗೆ ನೋಡ್ರಿ ನೀವು, ನ್ಯಾಷನಲ್ ಆ್ಯನಿಮಲ್ ಅಂತ ಐತಿ ಟೈಗರ್, ಹೌದಿಲ್ಲ? ಹುಲಿಗೆ ನ್ಯಾಷನಲ್ ಆ್ಯನಿಮಲ್ ಅಂತ ಕರೀತಾರೆ. ನ್ಯಾಷನಲ್ ಬರ್ಡ್ ಅಂತ ಪಿಕಾಕ್ ಏನು ನವಿಲಕ್ಕೆ ಕರೀತಾರೆ. ಎಂದರ ನ್ಯಾಷನಲ್ ಮ್ಯಾನ್ ಅಂತ ಕರೆದಾರ? ಪುಣ್ಯಾತ್ಮ ಅಂತದ್ದು ಏನಾರ ಮಾಡಿದ್ರಲ್ಲಿ ನೀನು? ನ್ಯಾಷನಲ್ ಮ್ಯಾನ್ ಅಂತ ಕರಿಬೇಕಾದ್ರೆ ಮೊದಲು ಏನು ದೊಡ್ಡ ದೊಡ್ಡ ಸಾಹುಕಾರನ ಆಗು, ದುನಿಯಾ ಆಗು, ಮನುಷ್ಯನಾಗಿಬಿಟ್ರೆ ಸಾಕು ನಿನಗೆ ನ್ಯಾಷನಲ್ ಮ್ಯಾನ್ ಅಂತ ಕರೆಯಲಿಕ್ಕೆ ಸಾಧ್ಯ ಇದೆ. ಮನುಷ್ಯನಾಗಲಿಕ್ಕೇನೆ ಇಲ್ಲೆಲ್ಲ ನೀವು ಪ್ರವಚನ ಕೇಳಕ್ಕೆ ಬಂದಿರಿ. ನಾಯಿಗಿರೋ ಬುದ್ಧಿ ಮನುಷ್ಯನಿಗಿಲ್ಲಲ್ಲ. ಇಂತಹ ಎಷ್ಟೋ ಮೂಕ ಪ್ರಾಣಿಗಳು ನಾವು ಸಮಾಜದೊಳಗೆ ನೋಡ್ತೀವಿ. ಅಂತಹ ಮೂಕ ಪ್ರಾಣಿಗಳಿಗೆ ಆರಾಮ ತಪ್ಪಿದಾಗ ಅವರಿಗೆ ಎಂತ ಡಾಕ್ಟರ್ಸ್ಗಳಿರ್ತಾರೆ, ಅವ್ರು ಎಷ್ಟು ಚಂದ ಕಾಳಜಿ ಮಾಡ್ತಾರಂದ್ರೆ ನಾನು ನೋಡೀನಿ. ಎಷ್ಟೋ ಈಗ ಪಾಪ ನಾನು ಮೊನ್ನೆ ನೋಡಿದವ್ರಿ, ಸರ್ ಈಗ ಯಾಕೆ ವೇದಿಕೆ ಮ್ಯಾಗ ಕರ್ಸಾಕತ್ತೀವಿ ಅಂತಂದ್ರೆ ಅಂಥ ಕೆಲಸ ಮಾಡ್ಯಾರಂತ ಕರ್ಸಾಕತ್ತೀವಿ. ಏನು ಅವ್ರು 2 ತೊಲೆ ಬಂಗಾರ ಕೊಟ್ಟಾರಂತ ಕರ್ಸಾಕತ್ತೀವಿ ಅಂತ ಮಾಡಿರನ್? ಇಲ್ರಿ ಅಜ್ಜಾರ 2 ಲಕ್ಷ ರೂಪಾಯಿ ನಿಮಗೆ ಕರೆದು ಕೊಟ್ಟಿರ್ಬೇಕಂತ ಕರ್ಸಾಕತ್ತೀರಂತ ಮಾಡಿರೋನು? ಇಲ್ಲ, ಎಂಥ ದೊಡ್ಡ ಕೆಲಸ ಮಾಡ್ಯಾರ ಅಂದ್ರೆ ಅವ್ರು ನಿಮ್ಗೆ ಹೇಳ್ತೀನಿ ಕೇಳ್ರಿ. ಬಸ್ ಸ್ಟ್ಯಾಂಡ್ ಮುಂದೆ ಒಂದು ಬೀದಿ ನಾಯಿ ಬಿದ್ದಿತ್ತು, ನಾನು ನೋಡಿನ, ಅದಕ್ಕೆ ಹೇಳಕತ್ತೀನಿ ನಿಮ್ಗೆ. ಮುಂಜಾನೆ ನೆಸಿನಾಗ ಆಟಾಡಕ್ಕೆ ಹೋಗಿದ್ವಲ್ಲ ನಾವು, ಬೀದಿ ನಾಯಿ ಬಿದ್ದಿತ್ತು. ಆ ಸರ್ ಬಂದು, ವೆಟರ್ನರಿ ಡಾಕ್ಟರ್ ಏನಿದ್ರಲ್ಲ ಆ ಸರ್ ಬಂದು ಆ ನಾಯಿ ಕಡೆ ಹೋಗಿ ಈ ನಾಯಿಗೆ ಏನಾಗೈತಿ ಅಂತ ಚೆಕ್ ಮಾಡ್ತಾರ. ಯಾವ ಒಬ್ಬ ಮನುಷ್ಯ ನಾಯಿಗೆ ಆ್ಯಸಿಡ್ ಉಗ್ಗಿದ್ದ. ಇಂಥವು ಮಾಡ್ಕೊತ ಹೋಗೋದು ನೀನು, ಅದಕ್ಕೆ ಆ್ಯಸಿಡ್ ಉಗ್ಗು ನಿನ್ನ ಮನೆಗೆ ಬೆಂಕಿ ಹತ್ತದ ಅಂತ ಅದು ಬಿಡೋದಿಲ್ಲ, ಅದಕ್ಕೆ ಸತ್ಯ ಅದು. ಯಾವ ಆ್ಯಸಿಡ್ ಉಗ್ಗಿದ್ದ ಆ ನಾಯಿಗೆ. ಆ ನಾಯಿಯನ್ನು ಗಮನಿಸಿದಂಥ ಆ ಡಾಕ್ಟರ್ ಸರ್ ಏನು ಮಾಡಿದರು, ನನಗ್ಯಾಕೆ ಬೇಕು ಬಿಡು ಮಾರಾಯ, ಬೀದಿ ನಾಯಿ ಇದು, ಯಾವರ ಚಲೋ ನಾಯಿ ನನ್ನ ಕಡೆ ಬಂದು ಅಂದ್ರೆ ಸೂಜಿ ಚುಚ್ತೀನಿ ರೊಕ್ಕ ಕೊಡ್ತಾವಂತ ಅನ್ಬೋದಾಗಿತ್ತವ. ಅವ ಹಂಗೆ ಅನ್ನಲಿಲ್ಲ. ಅವ ಏನು ಮಾಡಿದ್ರು ಸರ್ ಅಂತಂದ್ರೆ, ಆ್ಯಸಿಡ್ ಉಗ್ಗ್ಯಾರ, 2 ತಾಸಾಗ ನಾಯಿ ಸಾಯ್ತೈತಿ ಬಾ ಅಂತ ಸೀದಾ ಕರ್ಕೊಂಡು ದವಾಖಾನಿಗೆ ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಈಗ ಅದಕ್ಕೆ ಚಲೋ ಅಡ್ಡಾಡಂಗೆ ಮಾಡ್ಯಾರಲ್ಲ. ಇವರು ಮನುಷ್ಯರು, ಇವರಿಂದ ನಾವು ಕಲಿಬೇಕಾಗ್ಯದ ವಿ ಆರ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಅಂತ.
ಬಹಳಷ್ಟು ಜನ ತಲೆಗಿಟ್ಕೋರಿ, ನಿಮ್ಮ ತಂದೆ ತಾಯಿ ನಿಮ್ಮನ್ನು ಹೆತ್ತು ಹೊತ್ತು ಸಾಕಿ ಲಾಲನೆ ಪಾಲನೆ ಪೋಷಣೆ ಮಾಡಿ ನಿಮ್ಮನ್ನು ಒಂದು ಹಂತಕ್ಕೆ ಬರೋ ತನಕ ನಿಮ್ಮನ್ನು ಎಷ್ಟು ಚಂದ ಕಾಳಜಿ ಮಾಡಿ ಬೆಳೆಸ್ತಾರ. ಮುಂದೊಂದು ದಿನ ಸಣ್ಣಗೆ ಮದುವೆ ಆಯಿತು ಅಂದ್ರೆ ಮನೆಗೆ ಹೆಂಡತಿ ಬಂದ್ಲು ಅಥವಾ ಗಂಡ ಯಾವ್ದಾರು ಬಂದು ತಲೆಯಾಗ ಹುಳ ಬಿಟ್ಟ ಅಂದ್ರೆ ಹೆಂಗಾರ ಮಾಡಿ ನಾ ಅತ್ತಿನಾರ ಹೊರಗೆ ಹಾಕಬೇಕು, ಮಾವನಾರ ಹೊರಗೆ ಹಾಕ್ಬೇಕು ಅಂದ್ರೆ ನಾನು ನಿನ್ನ ಕೂಡ ಇರ್ತೀನಿ, ಇಲ್ಲಾಂದ್ರೆ ನಾ ಇರುವುದಿಲ್ಲ ಅನ್ನುವಂಥ ಕಾಲಘಟ್ಟದೊಳಗೆ ಒಂದು ದಿನ ಒಬ್ಬ ಭಾಳ ದೊಡ್ಡ ಸಾಧನೆ ಮಾಡಿರುವ ವ್ಯಕ್ತಿಗೆ ಅವ್ರ ಅವ್ವ ಅಪ್ಪನ ದೊಡ್ಡ ಆಸೆ ಕನಸು ಕಟ್ಕೊಂಡು ಅವ್ರ ಅವ್ವ 20 ಮನಿ ಮುಸುರಿ ತಿಕ್ಕಿ ಅವರಪ್ಪ ಯಾರ್ದೋ ಹಮಾಲಿ ಕೆಲಸ ಮಾಡಿ ಒಬ್ಬ ಹುಡುಗನನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿ ದೊಡ್ಡ ಸಾಧಕನನ್ನಾಗಿ ಮಾಡಿದ್ದ. ಸ್ವಲ್ಪ ಮದುವೆ ಆಯ್ತು, ಮನೆಗೆ ಸೊಸಿ ಬಂದ್ಲು, ಕಾಟ ಚಾಲು ಆಯ್ತು. ಮನ್ಯಾಗ ಒಂದು ಒಳ್ಳೆ ನಿಮ್ಮ ಅವು ಇರಬೇಕು ಇಲ್ಲ ನಾ ಇರಬೇಕು ಅಂತಂದ್ಲು. ಇದನ್ನ ಕೇಳಿದವ ಅಂದ, ನೀ ನನಗಿರ್ಬೇಕವ್ವ, ನಮ್ಮ ಅವ್ಗೆ ವಯಸ್ಸಾಗ್ಯದ, ಏನು ಮಾಡಬೇಕು ಹೇಳು ಅಂದ. ಅದಕ್ಕೆ ಸೊಸಿ ಹೇಳಿದ್ಲು, ಏನು ಮಾಡ್ತಿ ಬಿಡ್ತಿ ನನಗೆ ಗೊತ್ತಿಲ್ಲ, ಹೆಂಗಾರ ಮಾಡಿ ಅವ್ರಿಬ್ಬರನ್ನೂ ಹೊರಗೆ ಹಾಕು ಯೋಚನೆ ನೀ ಮಾಡ್ಬೇಕು, ಅಂದ್ರೆ ನಾ ಮನ್ಯಾಗ ಇರ್ತೀನಿ, ಇಲ್ಲ ಅಂದ್ರೆ ನಾ ಮನ್ಯಾಗ ಇರೋದಿಲ್ಲ. ಇಷ್ಟ ಅನ್ನೋದಕ್ಕನ ಇಬ್ಬರನ್ನೂ ಕರ್ಕೊಂಡು ಹೋಗಿ ನಿಮ್ಮನ್ನು ಚಂದ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದು ತಿಳಿದವ, ಬಾಳಿದವ, ತಂದೆ ತಾಯಿ ಕಾರಣದಿಂದಾಗಿನೇ ಜಗತ್ತಿಗೆ ಬಂದವ. ಇಬ್ಬರು ಕೈಯಾಗಿ ಹಿಡ್ಕೊಂಡು ಹೋಗಿ ರೈಲ್ವೆ ಸ್ಟೇಷನ್ದಾಗ ಬಿಟ್ಟು ನಾನು ಇನ್ನೇನು ಬರ್ತೀನಿ ಅಂತ ಅವ್ರ ಕೈಯಾಗ ಒಂದು ಚೀಟಿ ಕೊಟ್ಟು ಹೋಗ್ತಾನಂತ. ಪಾಪವು ಮುದುಕ ಇಬ್ಬರಿಗೂ ವಯಸ್ಸಾಗಿರ್ತದೆ. 1 ದಿನ ಕಾಯ್ತಾರ, 2 ದಿನ ಕಾಯ್ತಾರ. ಯಾಕೆ ಕಾಯ್ತಾರ? ನನ್ನ ಮಗ ಬರ್ತಾನೆ ನಾನು ಕರ್ಕೊಂಡು ಹೋಗಾಕ, ಯಾಕಂದ್ರೆ ನಾ ಬೆಳೆಸಿ ಅವನು ದೊಡ್ಡ ಆಫೀಸರ್ ಮಾಡಿ ಇಡೀ ಜಗತ್ತ ಆತ ನನ್ನ ಕೊಂಡಾಡ್ತದ. ನನ್ನ ಮಗ ಬರ್ತಾನಂತ ಕಾಯ್ತಾವು ಮಗ ಹೊಳ್ಳಿ ಬರುವುದೇ ಇಲ್ಲ. ಆ ಚೀಟ್ಯಾಗ ಪಾಪ ಅವಕ್ಕೆ ಬರೋದಿಲ್ಲ. ಅವು ಕನ್ನಡ ಇಂಗ್ಲೀಷ್ನೊಳಗೆ ಬರ್ದಿರ್ತಾನ, ಕನ್ನಡದೊಳಗೆ ಬರ್ದಿರ್ತಾನ, ಅವು ಇಲ್ಲಿಟ್ರೇಟ್ ಇರ್ತಾವ, ಅವಕ್ಕೇನು ಗೊತ್ತಾಗೋದಿಲ್ಲ. ಯಾರೋ ಒಬ್ರು ಮಗ್ಲಿರ್ತಾರ, ನೋಡ್ರಿ ನನ್ನ ಮಗ ಚೀಟ್ಯಾಗ ಏನೋ ಬರೆದು ಕೊಟ್ಟಾನ, 3 ದಿನ ಆತು ಬರ್ತೀನಂತ ಹೇಳಿ ಹೋದಾವ, ಇನ್ನೂ ಬಂದಿಲ್ಲ. ಚೀಟ್ಯಾಗ ಏನಾರ ನಂಬರ್ ಕೊಟ್ಟಿರ್ಬೇಕು ಪಾಪ, ಇಲ್ಲ ನನ್ನ ಕರ್ಕೊಂಬರಾಕ ಅದಕ್ಕೆ ಏನಾರ ಆಕ್ಸಿಡೆಂಟ್ ಅದು ಆಗಿರ್ಬೇಕು, ಜೀವಕ್ಕೆ ಏನಾಗ್ಯದ, ನಾ ಕರಳು ನುಸಾಕತ್ತದ, ಏನಾಗ್ಯದ ನೋಡ್ರಿ ಅಂತ ಚೀಟಿ ಕೊಟ್ಟು ಒಬ್ಬನಿಗೆ ಕರೆದು ಕೇಳಿದ್ರೆ ಅವ್ರು ಮುದುಕಿ ಚೀಟಿ ಒಳಗೆ ಏನು ಬರ್ದಿತ್ತು ಗೊತ್ತೇನು? ಚೀಟಿ ಒಳಗೆ ಅವ ಪುಣ್ಯಾತ್ಮ ಬರ್ದಿದ್ನಂತ, ಮಹನೀಯರೇ ಓದುಗಾರರೇ ಈ ಚೀಟಿಯನ್ನ ಓದುವರೆ, ನಿಮಗೆ ಏನು ಕೇಳ್ಕೊಳ್ಳೋದು ನಾವು ಒಂದ, ಯಾರು ಈ ಚೀಟಿ ಓದಾಕತ್ತೀರಿ ನಮ್ಮ ಅವ್ವ ಅಪ್ಪನ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ರಿ ಅಂತ ಬರ್ದಿದ್ನಂತಮ್ಮ. ಇಂಥ ಸಮಾಜದೊಳಗೆ ನಾವು ಬದುಕಾಕತ್ತೀವಿ. ಯಾರಿಂದ ನಾವು ಈ ಕಲ್ತೀವಿ, ಯಾರಿಂದ ನಾವು ದೊಡ್ಡ ಮಾತಾಡಕ್ಕೆ ಕಲ್ತೀವಿ, ಯಾರಿಂದ ನಾವು ದೊಡ್ಡ ವ್ಯಕ್ತಿಗಳಾಗಿ ಬದುಕೀವಿ, ಕಡಿಕ ಯಾರಿಂದ ನಾವು ಸಮಾಜದೊಳಗೆ ಗುರುತಿಸಿಕೊಳ್ತೀವಿ. ತಂದೆ ತಾಯಿ ಅಲ್ಲೇನು ಸ್ವಲ್ಪ ಮನ್ಯಾಗ ಜಗಳ ಆಯ್ತು, ಅತ್ತಿ ಬಂದ್ಲು, ಗಂಡಿನ ಮಾತು ಕೇಳಿ ಹೆಂಡತಿ ಮಾತು ಕೇಳಿ ಹೆತ್ತ ಅವನು ಹೋಗಿ ವೃದ್ಧಾಶ್ರಮಕ್ಕೆ ಹಾಕ್ತೀರಾ ನೀವು ಮನುಷ್ಯರು ಪಿಸಾಚಿಯರು ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಇಂಗ್ಲೀಷ್ನೊಳಗೆ ಭಾಳ ಚಂದ ಒಂದು ಮಾತಿತ್ತು, ವಿ ಶುಡ್ ನಾಟ್ ಸ್ಪೀಕ್, ವಿ ಶುಡ್ ಎವರ್ ಸ್ಪೀಕ್, ವಿ ಶುಡ್ ನಾಟ್ ಸ್ಪೀಕ್ ಎವರ್, ಬಟ್ ಅವರ್ ಸಕ್ಸಸ್ ಶುಡ್ ಸ್ಪೀಕ್ ಅಂತ ಹೇಳ್ತಾರೆ. ನಾವು ಮಾತಾಡಬಾರ್ದು, ನಮ್ಮ ಸಾಧನೆ ಏನೈತಲ್ಲ ಇಡೀ ಜಗತ್ತೇ ಕೊಂಡಾಡುವ ಹಾಗೆ ಮಾತನಾಡಬೇಕು. ಒಂದು ಸತ್ಯ ಹೇಳಕ್ಕೆ ಇಷ್ಟಪಡ್ತೀನಿ ನಾನು, ಅದು ಈ ವೇದಿಕೆ ಮ್ಯಾಗ ಭಾಳ ಸತ್ಯ ಅನ್ನಿಸ್ತದೆ. ಗುಂಡ್ಲಗೇರಿ ಅಂತ ಒಂದು ಊರು ಬರ್ತೈತೆ ಗೊತ್ತನ್ರಿ? ಹುಣಸಗಿಂದ ನೀವು ಎಡಕ್ಕೆ ತೊಗೊಂಡ್ರಿ ಅಂದ್ರೆ ಗುಂಡ್ಲಗೇರಿ ಅಂತ ಊರು ಬರ್ತದೆ. ಕಾವ್ಯ ಸ್ವಾಮಿ ಹಾಕೊಂಡು ಅವ್ನ ತಾಕತ್ತು ಹೆಂಗಿತ್ತು, ವಿರಕ್ತಜ್ಜರ ತಾಕತ್ತು ಹೆಂಗಿತ್ತು ಅಂದ್ರೆ 2008 ಆ ಗುಂಡ್ಲಗೇರಿ ಗ್ರಾಮಕ್ಕೆ ಅಜ್ಜರು ಹೋಗ್ತಾರೆ. ನೀವು ನಂಬುದಿಲ್ಲ, ಈ ದೃಷ್ಟಾಂತ ನೀವು ನಂಬುದಿಲ್ಲ. 2008 ಗುಂಡ್ಲಗೇರಿ ಗ್ರಾಮಕ್ಕೆ ಅಜ್ಜರು ಹೋಗ್ತಾರ. ಊರು ತುಂಬ ಎಲ್ಲ ಬರೀ ರಾಡಿ ಇರ್ತೈತಿ, ಹಳ್ಳಿ ಅಂತಂದ ಮ್ಯಾಗ ರಾಡಿ ಇರ್ತದ, ಚರಂಡಿ ಇರ್ತದ. ಅದನ್ನ ನೋಡಿದ್ರಂಥ ಕಾಲು ಅಜ್ಜರಿಗೆ ಏನೋ ಅನಿಸ್ತಾವ. ಊರಿನ ಮಂದಿ ಕರೆದು ಹೇಳ್ತಾರೆ, ಎಲ್ಲಿ ತಕ ನೀವು CC ರೋಡ್ ಮಾಡಿಸೋದಿಲ್ಲ, ಅಲ್ಲಿ ತಕ ನಾ ಊರಿಗೆ ಬರೋದಿಲ್ಲ ಅಂತ ಹೇಳಿ ಒಂದ ಮಾತು ಹೇಳಿ ಬರ್ತಾರ. ಮುಂದೆ 2 ತಿಂಗಳದಾಗ ಗುಂಡ್ಲಿಗೆಯವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಗೂಡಿ ಇಡೀ ಊರನ್ನೇ CC ರೋಡ್ ಮಾಡ್ತಾರಂದ್ರೆ ವಿರಕ್ತ ಜನ ತಾಕತ್ತು ಎಂಥದ್ದಿತ್ತು ಅಂತ ಕ್ಷಣ ಯೋಚನೆ ಮಾಡಿ.